ಇತ್ತೀಚೆಗಷ್ಟೇ ಪುಲಕೇಶಿ ನಗರದಲ್ಲಿ ನಡೆದಂತಹ ಘಟನೆ ಬಗ್ಗೆ ಮಾತನಾಡಕ್ಕೆ ಹರ್ಷಿಕಾ ಅವರು ನಮ್ಮ ಜೊತೆಗಿದ್ದಾರೆ. ಹರ್ಷಿಕಾ, ಅವತ್ತು ಘಟನೆ ಏನಾಯ್ತು? ಅವತ್ತು ಯಾರೆಲ್ಲ ಇದ್ರಿ ಜೊತೆಗೆ? ಅವತ್ತು ಫ್ಯಾಮಿಲಿ ಜೊತೆಗೆ ಹೋಗಿದ್ವಿ, ಡಿನ್ನರಿಗೆ ಹೋಗಿದ್ವಿ. ಊಟ ಮುಗಿಸ್ಕೊಂಡು ಅಲ್ಲಿ ಕರಾಮ ಅಂತ ಇದೆ ರೆಸ್ಟೋರೆಂಟು, ಊಟ ಮುಗಿಸ್ಕೊಂಡು ಆಚೆ ಬಂದ್ವಿ ಅಷ್ಟೇ. ವ್ಯಾಲೆ ಕೊಟ್ಟಿದ್ವಿ, ವ್ಯಾಲೆ ಡ್ರೈವರ್ ಬಂದು ವ್ಯಾಲೆ ಗಾಡಿ ಕೊಟ್ಟರು. ಗಾಡಿ ಭುವನ್ ಅವ್ರು ತೊಗೊಂಡು ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡಿ ಇನ್ನೇನು ಮೂವ್ ಮಾಡಿಲ್ಲ ಅಷ್ಟೊತ್ತಿಗೆ ನೋಡ್ಕೊಂಡು ಹೋಗಿ ಅಂತ ಹೇಳಿದ್ರು, ದೇಖೆ ಜಾವ್. ಅಷ್ಟೊತ್ತಿಗೆ ಇವ್ರು ಹೇಳಿದ್ರು, ಅಲ್ಲಪ್ಪ ಗಾಡಿನೇ ತೆಗ್ದಿಲ್ಲಲ್ಲ, ನೀನು ಸ್ವಲ್ಪ ಸೈಡಿಗೆ ಹೋಗು, ನಾನು ತೆಗಿತೀನಿ. ಇವಾಗ ಇವ್ರು ಅಡ್ಡ ಇದ್ದಾಗ ಅವ್ರ ಮೇಲೆ ಹೋಗೋಕ್ಕಾಗಲ್ವಲ್ಲ, ನೀನು ಸ್ವಲ್ಪ ಸೈಡಿಗೆ ಹೋಗು, ತಗೊಳ್ತಾರೆ. ಹೌದಾ, ಕನ್ನಡಕ್ಕೆ ಲೋಗ ಆ ಜಾತೆ ಶುರು ಮಾಡಿದ್ರು. ಆ್ಯಂಡ್ ದೆನ್ ಭುವನ್ ಅವ್ರಿಗೆ ಆ್ಯಕ್ಚುಲಿ ತುಂಬ ಕೋಪ ಬರುತ್ತೆ, ಬಟ್ ಹಿ ವಾಸ್ ಸೋ ಕಾಮ್. ಹೀ ಈಸ್ ಲೈಕ್, ಅಲ್ಲಪ್ಪ ಗಾಡಿ ಮೂವ್ ಮಾಡ್ಬೇಕು, ನೀವು ಮೂವ್ ಮಾಡಿ ಸ್ವಲ್ಪ, ನಾನು ತೊಗೊತೀನಿ. ಅಷ್ಟೊತ್ತಿಗೆ ಬಂದುಬಿಟ್ರು ಒಂದು 2-3 ಜನ ಬಂದು ಕಿರ್ಚಕ್ ಶುರು ಮಾಡಿ, ಆ ಜಾತೆ ಕನ್ನಡ ಕೇಳು. ನಾವು ಕನ್ನಡನೇ ನಮ್ಮ ಭಾಷೆ, ನಾವು ಹುಟ್ಟು ಬೆಳೆದಿದ್ದು ಬೆಂಗಳೂರಲ್ಲಿ, ನಮ್ಮ ಕರ್ನಾಟಕ. ಕನ್ನಡ ಮಾತಾಡದೆ ಇನ್ನೇನು ಮಾತಾಡೋಕ್ಕಾಗುತ್ತೆ? ನಾವು ಕನ್ನಡನೇ ಮಾತಾಡ್ತಾ ಇದ್ವಿ. ಅವನಿಗೆ ಅದಕ್ಕೆ ಜಾಸ್ತಿ ಉರ್ದೋಯ್ತಾ ಏನೋ ಅಂತ ಗೊತ್ತಿಲ್ಲ, ಹಿ ವಾಸ್ ಗೋಯಿಂಗ್ ಆನ್ ಏನೋ. ಆಮೇಲೆ ಒಂದೇ ಸತಿ ಕತ್ತಿಗೆ ಕೈ ಹಾಕಿದ್ರು. ಕತ್ತಲ್ಲಿ ಭುವನ್ ಅವ್ರದ್ದು ಚೈನ್ ಇತ್ತು, ನನ್ನ ಹತ್ರ ಇದೇ ಚೈನು. ಸೊ ಆ ಚೈನನ್ನು ಒಂದೇ ಸತಿ ಎಳಿಯೋಕ್ಕೆ ಟ್ರೈ ಮಾಡಿದ್ದಾರೆ. ಕೈಯೆಲ್ಲ ಆ್ಯಕ್ಚುಲಿ ರ್ಯಾಷಸ್ ಆಗಿದೆ ಅವ್ರದ್ದು. ಸೊ ಎಳಿಯೋಕ್ಕೆ ಟ್ರೈ ಮಾಡಿದ್ದಾರೆ. ಇವರು ಆ ಫೋರ್ಸಿಗೆ ಅವ್ರಿಗೇನೋ ಒಂದು ಜಾರ್ತಾ ಇದೆ ಅಂತ ಗೊತ್ತಾಗಿ ನನಗೆ ಮೆತ್ತಿಗೆ ಹಿಂಗೋ, ನಾನು ಈ ಪಕ್ಕದಲ್ಲಿ ಕೂತಿದ್ನಲ್ಲ, ಹರ್ಷಿ ನೋಡು ಇದು ಚೈನು ಎಳಿತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನನ್ನ ಕೈಗೆ ಚೈನ್ ಕೊಟ್ಟರು. ಸೊ ಇವ್ನು ಯಾವಾಗ ಚೈನು ಸಿಗ್ತಾ ಇಲ್ಲ ಅಂತ ಗೊತ್ತಾಯ್ತು, ಇವನು ಅಲ್ಲಿಂದ ಜಾಗ ಖಾಲಿ ಮಾಡಿಬಿಟ್ಟ. ಸೊ ಈ ಥರ 3 ಜನ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದು, ಅವ್ರು 3 ಜನ ಮೆತ್ತಿಗೆ ಜಾಗ ಖಾಲಿ ಮಾಡಿಕೊಂಡ್ರು. ಆಮೇಲೆ ಅಲ್ಲಿದ್ದಿದ್ದು ಬೇರೆ ಜನ, ಸರ್ ಯಾಕೆ ಬಿಡಿ, ನೀವು ಊಟ ಮಾಡೋಕ್ಕೆ ಬಂದಿದ್ದೀರಾ, ಫ್ಯಾಮ್ಲಿ ಎಲ್ಲ ಜೊತೆಗೆ ಬಂದಿದ್ದೀರಾ, ಹೆಣ್ಮಕ್ಳೆಲ್ಲ ಇದ್ದೀರಾ. ಆಮೇಲೆ ಅವ್ರ ರೀಸನ್ ಕೊಡ್ತಾ ಇರೋದು ಏನಂದರೆ, ಅಲ್ಲಿ ಹೆಣ್ಮಕ್ಳೇ ಇರಲಿಲ್ಲ, ನಾವು ಯಾರಿಗೆ ಬೈಯೋಣ, ಅವರಿಬ್ಬರೇ ಬಂದು ಶುರು ಮಾಡ್ಕೊಂಡಿದ್ದು. ಸೊ ನಾನು ಹೇಳಿದೆ, ನಾವು ಹೆಣ್ಮಕ್ಳಿದ್ದೀವಿ, ನಮ್ಮ ಗಾಡೀಲಿ ಇನ್ನೂ ನಾವು ಹೆಣ್ಮಕ್ಳು ಕೂತಿದ್ದೀವಿ, ಯಾರು ಹೆಣ್ಮಕ್ಳಿಗೆ ಬೈಯೋಣ, ನೋಡಿ ಚೈನ್ ಕಟ್ ಮಾಡಿದ್ದಾರೆ ಸ್ನ್ಯಾಚ್. ಅವಾಗ ಅವ್ರಿಗೆ ಗೊತ್ತಾಗ, ಓಹೋ ಇವ್ರ ಹತ್ರ ಚೈನ್ ಸ್ನ್ಯಾಚ್ ಮಾಡಿರೋದೆಲ್ಲ ಪ್ರೂಫ್ ಇದೆ ಅಂತೇಳಿ. ಸರಿ ಆಯಿತು ಮೇಡಮ್, ಹೊರಡಿ, ಏನಾಗಲ್ಲ, ಹೊರಡಿ. ಸೊ ನಾವು ಹೊರಟ್ಬಿಟ್ವಿ. ಸಚ್ ಅ ಶಾಕ್. ಅಂದರೆ ಗಾಡಿಗೆಲ್ಲ ಕೈ ಹಾಕ್ತಾ ಇದ್ದಾರೆ, ಗಾಡೀಲಿ ಏನು ಸಿಗುತ್ತೆ ತಗೋಬೇಡ ಅನ್ನೋ ಥರದ್ದು. ಬಟ್ ನಮ್ಗೆ ಆ ಟೈಮಲ್ಲಿ ಇವಾಗ ಏನಾಗುತ್ತೆ, ಒಂದು ಶಾಕಲ್ಲಿದ್ದಾಗ ನಮ್ಗೆ ಅದೆಲ್ಲ ತಲೆಗೆ ಹೊಡಲ್ವಲ್ಲ. ಅದರಿಂದ ಆಚೆ ಬರೋಕ್ಕೆ ನನಗೆ ಆ್ಯಕ್ಚುಲಿ ನಾವು ಆ್ಯಕ್ಚುಲಿ ಬಿಟ್ಬಿಡೋಣ, ನಾವು ಅಲ್ಲಿಂದ ಮುಂದೆ ಹೋದ್ವಿ. ಒಬ್ಬರು ಪೆಟ್ರೋಲ್ ಅವರಿದ್ದರು, ಅವ್ರಿಗೆ ಹೋಗಿ ಹೇಳಿದ್ವಿ, ASI ಇದರಲ್ಲಿ. ಅವ್ರಿಗೆ ಹೋಗಿ ಹೇಳಿದಾಗ ಅವರು ಈ ಲಿಮಿಟ್ಸಿಗೆ ಬರಲ್ಲ, ಆ ಲಿಮಿಟ್ಸಿಗೆ ಬರಲ್ಲ, ನೀವು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕು, ಈ ಥರದ್ದೆಲ್ಲ ಆಯಿತು. ಆಮೇಲೆ ನಮ್ಮದಲ್ಲೂ ಗಾಡಿಯಲ್ಲೆಲ್ಲ ಹೆಣ್ಮಕ್ಳಿದ್ವಲ್ಲ, ಆಮೇಲೆ ಭುವನ್ ಅವರು ಬೇಡ, ಯಾಕೆ ಸುಮ್ಮನೆ, ಪರವಾಗಿಲ್ಲ ಓಕೆ ಅಂತ ಹೇಳಿ ನನಗೆ ಹೆಂಗಾಯಿತು ಅಂದರೆ, ನಾವು ಏನೋ ದೊಡ್ಡದು ಸಾಧಿಸಿದ್ದೀವಿ ಜೀವನದಲ್ಲಿ ಅಂತಲ್ಲ, ಬಟ್ ಎಲ್ಲೋ ಒಂದು ಕಡೆ ನಾವು ಹೆಸರು ಮಾಡಿದ್ದೀವಿ, ಒಂದಷ್ಟು ಜನರಿಗೆ ಪರಿಚಯ ಇದ್ದೀವಿ. ನಮಗೇನೇ ದೌರ್ಜನ್ಯ ನಡಿಬೇಕಾದ್ರೆ, ನಾವು ಹುಟ್ಟು ಬೆಳೆದಿರೋ ಕರ್ನಾಟಕದಲ್ಲಿ, ಬೆಂಗಳೂರಲ್ಲಿ, ನನಗೆ ಒಂಥರ ಅದು ತಗೊಳಕ್ಕಾಗ್ತಾ ಇರಲಿಲ್ಲ. ನನ್ನ ಜಾಗದಲ್ಲಿ ನನಗೆ ಈ ಥರ ಇದು ಮಾಡ್ತಾರಲ್ಲ, ದೌರ್ಜನ್ಯ ಮಾಡ್ತಾರಲ್ಲ, ನನ್ನ ಗಂಡನಿಗೆ ಕೈ ಮಾಡೋಕ್ಕೆ ಬರ್ತಾರಲ್ಲ, ನಮಗೆ ಈ ಥರ ಮಾಡಬೇಕಾದ್ರೆ ಪಾಪ ಜನಕ್ಕೆ ಇನ್ನೆಷ್ಟು ದೌರ್ಜನ್ಯ ಆಗ್ಬೋದು. ಇಲ್ಲ, ಇದನ್ನು ಆಚೆ ತರಬೇಕು, ಇದನ್ನು ನಾನು ಹೇಳಲೇಬೇಕು ಆಚೆ ಅಂತ ಹೇಳಿ, ದಟ್ ಈಸ್ ವೆನ್ ನಾನು ಇವತ್ತು ಪೋಸ್ಟ್ ಮಾಡಿದ್ದು ಅದ್ರ ಬಗ್ಗೆ. ಪೊಲೀಸ್ ಸ್ಟೇಷನ್, ಯಾವ್ಯಾವ ಪೊಲೀಸ್ ಸ್ಟೇಷನ್ಗೆ ಸಂಪರ್ಕ ಮಾಡಿದ್ವಿ ಅಥವಾ ಪೊಲೀಸ್ ಕಂಪ್ಲೇಂಟ್ ಮಾಡೋಕ್ಕೆ ಏನಾದರೂ ಪ್ರಯತ್ನ ಮಾಡಿಲ್ಲ? ನಾನು ಅದೇ ಹೇಳಿದ್ನಲ್ಲ, ಹೆಣ್ಮಕ್ಳಿದ್ವಿ ಗಾಡಿಯಲ್ಲಿ. ಸೊ ಅಷ್ಟೊತ್ತಿಗೆ ಭುವನ್ ಅವ್ರು ಹೇಳಿದ್ರು, ಹೆಣ್ಮಕ್ಳನ್ನೆಲ್ಲ ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗೋದು ಬೇಡ, ಪರವಾಗಿಲ್ಲ, ಏನೂ ಆಗಿಲ್ವಲ್ಲ, ಅವ್ರಿಗೆ ಇಲ್ಲೊಂದು ಸ್ವಲ್ಪ ಗಾಯ ಆಗಿತ್ತು, ಕೈಯಲ್ಲೆಲ್ಲ ಸ್ವಲ್ಪ ಪರಿಚಿದ್ರು. ಸೊ ಇವ್ರ ಗಾಡಿಯಿಂದ ಇಳಿಲೇ ಇಲ್ವಲ್ಲ, ಸೊ ಫಿಸಿಕಲಿ ನಮ್ಗೆ ಆ ಥರ ಕೈಯಲ್ಲೆಲ್ಲ ಸ್ಕ್ರ್ಯಾಚಸ್ ಇದೆಲ್ಲ ಆಮೇಲೆ ಗೊತ್ತಾಯಿತು ನಮಗೆ. ಸೊ ನಾವು ಏನೂ ಆಗಿಲ್ವಲ್ಲ ಮೇಜರ್ ಆಗಿ, ಪರವಾಗಿಲ್ಲ ಅಂತ ಹೊರಟ್ಬಿಟ್ವಿ. ನನಗದು ಆದರೆ ಮನಸ್ಸಲ್ಲಿ ಆ ಶಾಕ್ ಹಾಗೆ ಇತ್ತು. ಇಲ್ಲ, ಹೆಂಗೆ ಬಿಡೋಣ ಇವ್ರನ್ನ, ಇಷ್ಟು ಒಂದು ಆರಾಮಾಗಿ ನಮ್ಮ ಜಾಗಕ್ಕೆ ಬಂದು ನಮ್ಮ ಮೇಲೇ ದೌರ್ಜನ್ಯ ತೋರ್ತಾರಲ್ಲ ಅಂತ ಹೇಳಿ. ಸೊ ಅದಕ್ಕೆ ನಾನು ಇವತ್ತು ಅದನ್ನು ಮೆನ್ಷನ್ ಮಾಡಿದೆ. ಅಥವಾ ನೀವೇನಾದ್ರೂ ಕನ್ನಡ ಮಾತಾಡಿದ್ದೇನಾದ್ರೂ ಇದಾಯ್ತಾ ಅಥವಾ ಏನಾದ್ರು? ಶುರುವಲ್ಲಿ ಅದೇ ಆಗಿದ್ದು. ಶುರುವಲ್ಲಿ ದೇಕ್ಕೆ ಜಾವ್ ಅಂದ್ರು. ಅಷ್ಟೊತ್ತಿಗೆ ಇವ್ರು ಹೇಳಿದ್ರು, ಅಲ್ಲಪ್ಪ ನೀವು ಜಾಗ ಬಿಡಿ ಸ್ವಲ್ಪ, ನಾವು ಗಾಡಿ ತೆಗ್ದೇ ಇಲ್ವಲ್ಲ, ಸ್ಟಾರ್ಟ್ ಮಾಡಿರೋದಷ್ಟೇ, ಮೂವೇ ಮಾಡಿಲ್ಲ, ಕನ್ನಡಕ್ಕೆ ಲೋಗ ಆ ಜಾತೆ ಅಂತ ಶುರು ಮಾಡಿದ್ರು. ಆಮೇಲೆ ಇವ್ರು ಹೇಳಿದ್ರು, ಅಲ್ಲಪ್ಪ ನಮ್ಮ ಕರ್ನಾಟಕ, ನಾವು ಕನ್ನಡ ಮಾತಾಡೋದು ಏನು ಅಂತ ಹೇಳ್ಬಿಟ್ಟು. ಆಮೇಲೆ ಆ ಮಾತು ಹೆಂಗೆ ಶುರು ಆಯಿತು ಅಂತ ಹೇಳಿದ್ರೆ, ದೇ ಆರ್ ಗೋಯಿಂಗ್ ಆನ್. ಅಂದರೆ ಅವರು ಮೇಲ್ ಬೀಳ್ತಾ ಇದ್ದಾರೆ, ಅವ್ರಿಗೀಗ ಶುರು ಮಾಡಬೇಕು, ಜಗಳ ಮಾಡಬೇಕು ಅನ್ನೋ ರೀತಿಯಲ್ಲಿ. ಭುವನ್ ಅವರು ಅಷ್ಟು ತಾಳ್ಮೆ ನಿಜವಾಗ್ಲೂ ನಾನು ನೋಡಲಿ. ಹಿ ವಾಸ್ ಕೂಲ್. ಹೀಸ್ ಲೈಕ್,
ನೋಡಿ ಬೇಡ ಬೇಡ ಹಿಂಗೆ ಇಷ್ಟೇ ಮಾತಾಡ್ತಾ ಇದ್ರು ಆಯ್ತಾ. ಅವರು ಒಂದೇ ಸತಿ ಬಂದು ಹಲ್ಲೆ ಮಾಡಕ್ ಶುರು ಮಾಡಿದ್ರು. ಏನಂದ್ರೆ ಇದು ಏಪ್ರಿಲ್ 2ನೇ ತಾರೀಕಿಗೆ ಈ ಘಟನೆ ನಡೆದಿದೆ. ಬಟ್ ಈಗಾಗಲೇ ತುಂಬಾ ತಡವಾಗಿದೆ. ಇವತ್ತು 19ನೇ ತಾರೀಕು. ಸೊ ಇಲ್ಲಿವರೆಗೂ ಲೇಟ್ ಆಗಕ್ಕೆ ಕಾರಣ ಅದೇ ಶಾಕಲ್ಲಿ ಇದ್ವಿ ನಾವು. ಎಲ್ಲೋ ಒಂದ್ ಕಡೆ ಫ್ಯಾಮಿಲಿ ಅವರೆಲ್ಲರೂ ಬೇಡ ಬಿಟ್ಬಿಡಿ, ನಿಮ್ಗೇನು ಆ ಥರ ಫಿಸಿಕಲಿ ಏನು ಪ್ರಾಬ್ಲಮ್ ಆಗಿಲ್ಲ. ಬಟ್ ನನ್ಗೆ ಅನ್ಸಿದ್ದು ಏನಂದ್ರೆ ನಾವು ಮುಚ್ಚಿಡಬಾರ್ದು. ಯಾಕಂದ್ರೆ ಒಂದು ನಾವು ನಮಗೆ ಆದ ಈ ಥರ ಘಟನೆಗಳನ್ನ ಮುಚ್ಚಿಟ್ಟಾಗ ಏನಾಗುತ್ತೆ, ಇನ್ನೂ ನಡೀತಾ ಹೋಗುತ್ತೆ, ಇನ್ನೂ ಜನರ ಮೇಲೆ ದೌರ್ಜನ್ಯ ನಡೀತಾ ಹೋಗುತ್ತೆ. ನಾವಿದನ್ನ ಮೆನ್ಷನ್ ಮಾಡಿದಾಗ ಎಚ್ಚೆತ್ಕೋಬೇಕು, ಈ ಥರ ಜನರ ಮೇಲೆ ದೌರ್ಜನ್ಯ ನಡಿಬಾರ್ದು ಅನ್ನೋದೊಂದು ಬರುತ್ತೆ ಅಂತ ಹೇಳಿ. ಸೊ ಅದಕ್ಕೆ ಒಂದು ವಾಯ್ಸ್ ಔಟ್ ಮಾಡಿದೆ ನಾನಿವತ್ತು. ಆ್ಯಕ್ಚುಲಿ ಬೇಡ ಅಂತಾನೆ ಭುವನ್ ಅವರು ಅಷ್ಟೇ, ಅಲ್ಲಿ ಕಂಪ್ಲೇಂಟ್ ಎಲ್ಲ ಕೊಡ್ಬೇಕಾದ್ರೆ ನಾವೆಲ್ಲ ಹೆಣ್ಮಕ್ಳು ಗಾಡೀಲಿ ಇದ್ದಿದ್ದಕ್ಕೆ ಬೇಡ, ಹೆಣ್ಮಕ್ಳನ್ನೆಲ್ಲ ಕರ್ಕೊಂಡು ಪೊಲೀಸ್ ಸ್ಟೇಷನ್. ನಾವು ನೋಡಿ ಈ ಥರ ನಮ್ಮ ಸಾಂಸ್ಕೃತಿಕವಾಗಿ ನಾವು ಹೆಂಗೆ ಯೋಚನೆ ಮಾಡ್ತೀವಿ, ನಮ್ಮ ಸಂಸ್ಕೃತಿಯಲ್ಲಿ ಹೆಣ್ಮಕ್ಳನ್ನೆಲ್ಲ ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗೋದು ಹೆಂಗೆ, ಪಾಪ ಹೆಣ್ಮಕ್ಳೆಲ್ಲ ಇರಬೇಕಾದ್ರೆ ನಾವು ಹೆಂಗೆ ಇದು ಮಾಡೋದು, ಯಾಕೆ ಬೇಕು ಅದು ರಾತ್ರಿ ಹೊತ್ತಲ್ಲಿ, ಯಾಕೆ ನಾವು ಇದೆಲ್ಲ ಯೋಚನೆ ಮಾಡ್ತೀವಿ. ಬಟ್ ಅವ್ರು ಅದೆಲ್ಲ ಯೋಚನೆ ಮಾಡಲ್ಲ. ಅವರಿಗೆ ಅವ್ರು ಬಂದಿದ್ದು ಏನು ಕೆಲಸ ಮುಗಿಬೇಕು, ಅವ್ರಿಗೇನು ಬಂದು ಚೈನ್ ಎಲ್ಲ ನೋಡಿದ್ರಲ್ಲ ಕಾಣಿಸ್ತಾ ಇತ್ತು, ಸ್ನ್ಯಾಚ್ ಮಾಡಿಕೊಂಡು ಅವ್ರಿಗೇನು ಬೇಕು ಅದನ್ನು ತಗೊಂಡು ಹೋಗ್ತಾ ಇರಬೇಕು ಅಂತ. ಭುವನ್ ಹೇಗಿದ್ದಾರೆ ಈಗ? ಅವ್ರ ಆಸ್ಪತ್ರೆಗೆ ಟ್ರೀಟ್ಮೆಂಟ್ ಏನು ತಗೊಂಡ್ರ? ಅವ್ರಿಗೆ ಅದೇ ಟೆಟ್ನಸ್ ಇಂಜೆಕ್ಷನ್ಸ್ ತಗೊಂಡ್ರು. ಯಾಕಂದರೆ ಇಲ್ಲಿ ಮತ್ತು ಕೈಯಲ್ಲೆಲ್ಲ ಸ್ವಲ್ಪ ಸ್ಕ್ರ್ಯಾಚಸ್ ಆಗಿರೋದು, ಪರ್ಚಿರೋದು. ಸೊ ಟೆಟ್ನಸ್ ಇಂಜೆಕ್ಷನ್ ತಗೊಂಡಿದ್ದಾರೆ. ಅಷ್ಟೆ. ಐ ಮೀನ್ ಅವ್ರಿಗೆ ಏನು ಹೇಳೋದು, ಈ ಮಾನಸಿಕ ಹಲ್ಲೆ ಜಾಸ್ತಿ ಆಯಿತು. ಅದು ಫಿಸಿಕಲ್ ಹಲ್ಲೆಗಿಂತ ಮಾನಸಿಕವಾಗಿ ನಮ್ಮಿಬ್ಬರಿಗೂ ಅದು ತುಂಬ ಟ್ರಾಮಾ ತಂತು. ಯಾಕಂದರೆ ಯಾರ ಮೇಲೂ ನಡಿಬಾರ್ದು ಇದು. ಹರ್ಷಿಕಾ ಮತ್ತು ಭುವನ್ ಅವರ ಮುಂದಿನ ನಡೆ ಏನಾಗಿರುತ್ತೆ? ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಏನಾದ್ರು ಕೊಡ್ತೀರಾ ಹೇಗೆ ಅಂತ? ಸರ್ ಏನು ಗೊತ್ತಾ, ನಾನು ಇದನ್ನು ಆಚೆ ಹಾಕಿರೋ ಮೇನ್ ರೀಸನ್ ಏನಂದರೆ, ಜನರಿಗೆ ಇದರಿಂದ ಒಂದು ಮೆಸೇಜ್ ಹೋಗಬೇಕು ದಟ್ ಯಾರ ಮೇಲೂ ದೌರ್ಜನ್ಯ ಮಾಡೋ ಹಾಗಿಲ್ಲ. ನೀವೊಂದು ಪ್ಲ್ಯಾನ್ ಮಾಡಿಕೊಂಡು ನೀವು ಕಳ್ತನ ಮಾಡೋಕ್ಕೆ ಬಂದಿದ್ದೀರೋ, ಏನು ಮಾಡೋಕ್ಕೆ ಬಂದಿದ್ದೀರೋ, ಬಟ್ ದೌರ್ಜನ್ಯ ಆಗಬಾರ್ದು ಜನರ ಮೇಲೆ. ಆ ಒಂದು ಮೆಸೇಜ್ ನಮಗೆ ತಲುಪಿಸ್ಬೇಕಿತ್ತು. ಸೊ ಅದನ್ನು ನಾವು ತಲುಪಿಸಿದ್ದೀವಿ. ಈ ಮುಂದಿನ ಯೋಜನೆಗಳನ್ನು ನಾನು ಭುವನ್ ಅವ್ರ ಹತ್ರ ಡಿಸ್ಕಸ್ ಮಾಡಿ ತಗೊಳ್ತೀನಿ. ನಾವು ಕಂಪ್ಲೇಂಟ್ ಕೊಡೋದಾ ಏನು, ಯಾಕಂದರೆ CCTV ಫುಟೇಜಸ್ ಅಂತೂ ಕರೆಕ್ಟಾಗಿ ಸಿಗುತ್ತೆ, ಅದರಲ್ಲಿ ಎಲ್ಲ ಗೊತ್ತಾಗ್ಬಿಡುತ್ತೆ ಯಾರ್ಯಾರು ಬಂದರು ಏನು ಅಂತ. ಸೊ ನಮ್ಮ ಪರವಾಗಿರೋದ್ರಿಂದ ನಮ್ಮ ಮೇಲೆ ಹಲ್ಲೆ ನಡೆದು ಆ್ಯಕ್ಚುಲಿ ನನ್ನ ತಂಗಿ ಆ್ಯಕ್ಚುಲಿ ವಿಡಿಯೋ ಮಾಡಿದ್ದು, ನಮ್ಗೆ ಅದು ವಿಡಿಯೋ ಕೂಡ ಇದೆ. ನಾವು ಆ ಶಾಕಲ್ಲಿ ಇದ್ವಲ್ಲ, ನಮಗೆ ಗೊತ್ತಿರಲಿಲ್ಲ. ಸೊ ಖಂಡಿತ ಇದೊಂದು ಮೆಸೇಜ್ ಆಗಿ ಹೋಗಬೇಕು. ಅಂದರೆ ಯಾರೂ ನೀವು ಕರ್ನಾಟಕದಲ್ಲಿದ್ದವ್ರನ್ನ ಕನ್ನಡ ಮಾತಾಡಬೇಡಿ ಅನ್ನೋಕ್ಕೆ ನೀವು ಯಾರೂ ಅಲ್ಲ. ನಾವು ಕನ್ನಡಿಗರು, ನಾವು ಕನ್ನಡ ನಮ್ಮ ಭಾಷೆ, ನಮ್ಮ ಮಾತೃಭಾಷೆ ನಾವು ಮಾತಾಡ್ತೀವಿ. ನಾವು ಅದು ಕನ್ನಡ ಭಾಷೆ ಮಾತಾಡ್ತೀವ ಅಂತ ಹೇಳಿ ನೀವೊಂದು ರೌದ್ರಾವತಾರ ತೋರಿಸಿ ಮತ್ತೆ ಅವ್ರ ಮೇಲೆ ಹಲ್ಲೆ ಮಾಡೋದು ಸರಿಯಲ್ಲ ಅಂತ ನನಗೆ ಅನ್ಸುತ್ತೆ. ನಿಮ್ಮಿಂದ ಏನಾದರೂ ಶುರು ಆಯ್ತಾ, ಅಥವಾ ಫಸ್ಟ್ ಅವರಿಂದನೇ ಶುರುವಾಯ್ತಾ ಈ ಘಟನೆ ಅಂತ? ಅವರಿಂದಾನೇ ಸರ್. ನಾವೇನೂ ಇಲ್ಲ, ನಾವು ಗಾಡಿ ಹತ್ತಿ ನಾವು ಸ್ಟಾರ್ಟ್ ಮಾಡಿದ್ದಷ್ಟೇ. ಅಷ್ಟೊತ್ತಿಗೆ ಬಂದು ದೇಕೆ ಜಾವ್ ಅಂತ ಶುರು ಮಾಡಿದ್ರು. ಆಮೇಲೆ ನೀವು ಇದು ಮಾಡಿದ್ರೆ ಬೇರೆಯವರಿಗೆ ನಮಗೆ ನೀವು ನಮ್ಮ ಮೇಲೆ ಬಂದ್ಬಿಡ್ತೀರಾ ಅನ್ನೋ ರೀತಿಯಲ್ಲಿ ಪ್ರವೋಕ್ ಮಾಡಿದ್ರು ಅಷ್ಟೇ. ಬೇಸಿಕಲಿ ಅವ್ರಿಗೆ ಏನು ಮೇ ಬಿ ಅವ್ರು ಅನ್ಕೊಂಡಿರ್ಬೇಕು ಭುವನ್ ಅವ್ರು ಇಳಿದು ಅವ್ರ ಜೊತೆ ಜಗಳ ಮಾಡ್ತಾರೆ ಅಂತ. ಭುವನ್ ಅವ್ರು ಏನು ಮಾಡಲಿ, ಅವ್ರು ತಾಳ್ಮೆಯಿಂದ ಗಾಡಿಯಲ್ಲಿ ಕೂತಿದ್ರು. ಸೊ ಅದು ಅವ್ರಿಗೆ ಇನ್ನೂ ಅಗ್ರಿವೇಟ್ ಆಗ್ತಿದ್ವಿ, ಇನ್ನು ಜಗಳಕ್ಕೆ ಬರ್ತಾ ಇಲ್ವಲ್ಲ ಅನ್ನೋ ರೀತಿಯಲ್ಲಿ. ಜಗಳಕ್ಕೆ ಹೋಗಿದ್ರೆ ಇನ್ನೂ ವಾಚು ಇದೆಲ್ಲ ಸಿಕ್ತಿತ್ತೇನೋ ಅಂತ ಅನ್ಕೊಂಡಿದ್ರೇನೋ ಗೊತ್ತಿಲ್ಲ. ಸೊ ಈ ಥರ ದೌರ್ಜನ್ಯ ನಡಿಬಾರ್ದು. ದಟ್ ಇಸ್ ಥ್ಯಾಂಕ್ ಯು. ಇದಿಷ್ಟು ಹರ್ಷಿಕಾ ಪುಣಚ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶರತ್ ಜೊತೆ ಧನು ಎಲ್ಗಾಜ್, ಪಬ್ಲಿಕ್ ಟಿವಿ, ಬೆಂಗಳೂರು.